ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಡಲೆಕಾಳು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ 12 ಅವರ್ಸ್ ನೆನೆಸಿರುವಂಥ ಕಡಲೆಕಾಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಈರುಳ್ಳಿ, ಹಸಿರುಗಾಯಿ, ಹಾಗೆ ಕಾಯಿ ತುರಿ, ಹಾಗೆ ಎಣ್ಣೆ. ಹಾಗೆ ಮಾಡುವ ವಿಧಾನ, ಒಂದು ಬಾಣಲಿಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಈ ರೀತಿ ಸಿಡಿಬೇಕು. ಹಾಕಿದ ತಕ್ಷಣ ಈ ಥರ ಸಿಡಿದ್ರೆ ಚೆನ್ನಾಗಿರೋದು. ಇದಕ್ಕೆ ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹಾಫ್ ಫ್ರೈ ಆದರೆ ಸಾಕು. ಪೂರ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಯಾಕೆಂದರೆ ಕಾಳು ಹಾಕ್ತೀವಲ್ಲ, ಕಾಳು ಹಾಕ್ತಾರೆ ಚೆನ್ನಾಗಿ ಫ್ರೈ ಮಾಡ್ಕೊತೀವಲ್ಲ ಎಣ್ಣೆಯಲ್ಲಿ, ಅದರಿಂದ ನೋಡಿ. ಈಗ ಈರುಳ್ಳಿ ಹಾಫ್ ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಇದಕ್ಕೀಗ ಕಡಲೆಕಾಳು ನೆನೆಸಿಟ್ಟಿದ್ವಲ್ಲ, ಇದನ್ನು ನಾನು ರಾತ್ರಿ ನೆನಕಿಟ್ಟಿದ್ದೆ. ಇದನ್ನು ತೊಳೆದು ಎಣ್ಣೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೀರು ಹಾಕಬೇಕು. ಇವಾಗಲೇ ನೀರು ಹಾಕಿದ್ರೆ ಚೆನ್ನಾಗಿ ಬೇಯೋದಿಲ್ಲ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನೀರು ಹಾಕಬೇಕು. ಬಿಟ್ಟು ಕಾಯಿನ ಆ್ಯಡ್ ಮಾಡಿದ್ರೆ ಕಡಲೆಕಾಳು ಉಸ್ಲಿ ರೆಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.